ರಮೇಶ, ಎಲ್ಲಯ್ಯ ಎಲ್ಲಯ್ಯ ನೀನ್ ಹೆಂಡತಿ ಪಾಠ ಮಾಡೋಳು? ಈ ಹಳ್ಳಿ ಗೊತ್ತಂತ ಅವಳಿಗೆ. 6 ಗಂಟೆಗೆ ನಾಟಕ ಮುಗಿಸ್ಕೊಂಡು ಬರ್ತಾಳೆ. ಡೆಫಿನೆಟಾ? ನಾಟಕದವ್ರು ಅಂದ್ಮೇಲೆ ಕೈ ಕೊಡಲ್ಲ, ಬಂದೇ ಬರ್ತಾರೆ ಬಿಡಿ. ಅಯ್ಯೋ ಏನ್ರಿ ಇದು? ಭಾಗ್ಯ, ಒಳ್ಳೆ ಚಾನ್ಸು, ಇಲ್ಲ ಅನ್ಬೇಡ ಪ್ಲೀಸ್. ఏం లేదు టెన్నిస్, బాత్రూమ్ చాలా గబ్బు కొడతా ఉండింది, అందుకే పెనాలు వేసి బాగా రుద్ది కడిగిండాను. ನೀನು ಹೋಗು. ఏం ఓగంటావు? క్లీన్ చేస్తున్నాను, ఏమన్నా కొట్టు, ఇది వేరే ఉంది. నన్ను ಕೇಳ್ತೀಯ? కృష్ణన్ ಕೇಳು, ಕೊಟ್ಟತಾನೆ. నువ్వే పై కేಳಿ తీసుకొనిరా, నేను ఈడే ఉంటాను. అయ్యో ಕರ್ಮ, ಇಲ್ಲೇರು. ಅಯ್ಯೋ, ಮಾವನ ಹತ್ರ ತಪ್ಪಿಸ್ಕೊಂಡ್ಬಂದು ಹೆಂಡತಿ ಜೊತೆ ಬಚ್ಚಲ್ ಮನೇಲಿ ಪಟ್ನೈಟ್ ಮಾಡ. ಅಲ್ಲ ಗುರು, ಆ ಸ್ವೀಪರ್ ಸುಂದ್ರಿ ಪೆನಾಯ್ಲು ಪರ್ಕೆ ಹಿಡ್ಕೊಂಡ್ಬಂದ್ಬಿಟ್ಟು ಯಮನ ಕೊಟ್ಟು ಅಂತ ಅವಳೆ. 10 ರೂಪಾಯಿ ಕೊಟ್ಟು ఇంకొక 10 కొట్టు. కణ్ కనిపించలేదా నీకే? ఆడాడుంది, అప్పుడే రూమ్ పోయింది. పో దుడ్డు ఇచ్చిపోవయ్యా. ಬಲೇದೆ ನೀನು. ನಿನಗಾಗಿ ಓಡೋಡಿ ಬಂದೆ ಭಾಗ್ಯ ಭಾಗ್ಯ. ನಾನು ಇಲ್ಲಿದ್ದೀನ್ರಿ. ಇಷ್ಟೊಂದು ಜೋರಾಗಿ ಮಾತಾಡ್ತಾರೆ, ಹೆಣ್ಣಿನ ಕಡೆ ಅವ್ರಿಗೆ ಕೇಳಿಸ್ಕೊಂಡ್ಬಿಟ್ರೆ ಅಪಾರ್ಥ ಮಾಡ್ಕೊಳಲ್ವಾ? ಬುದ್ಧಿ ಇಲ್ಲ ಅವನಿಗೆ. ಯಾಕೋ? ಅಯ್ಯೋ, ಆಗ್ಬಾರ್ದಾಗೋಯ್ತು ಗುರು, ಆಗ್ಬಾರ್ದಾಗೋಯ್ತು. ಏನಾಯ್ತು? ಇನ್ನು 3 ದಿವಸ ಹತ್ರ ಹೋಗಂಗಿಲ್ಲ ಅಂತೆ, ಅದಕ್ಕೆ 10 ರೂಪಾಯಿ ಇದ್ರೆ ಕೊಟ್ಟು ಒಂದು ದಿಂಬ ಹಾಕೊಂಡು ಪಾಚಂಬಿಡ್ತೀನಿ. ನನ್ ಕಷ್ಟ ನನ್ಗಿಲ್ಲ. ಶಿವ ತೃಪ್ತನಾದ. ಏನೇ ಹೇಳಿ ರಾಮಣ್ಣವ್ರೆ, ಪಟ್ಟಣದಲ್ಲಿ ಕಲಬೆರಕೆ ಊಟ ಮಾಡಿ ಮಾಡಿ ನಾಲ್ಗೆ ಸತ್ತೋಗಿತ್ತು. ನಿಮ್ ಹಳ್ಳಿ ಊಟ ಮಾಡಿದ್ಮೇಲೆ ನಾಲ್ಗೆ ಸ್ವಲ್ಪ ಜೀವ ಬಂತು ನೋಡಿ. ಕೂತ್ಕೊಳ್ಳಿ. ಏ ಕೃಷ್ಣ, ಬಾಪ ಇಲ್ಲಿ ಕೂತ್ಕೋ ಬಾಪ. ನಮ್ ಕುಟುಂಬದ ಸದಸ್ಯರನ್ನೆಲ್ಲ ನೋಡತ್ತಲ್ಲ ಸರ್, ಇಂತ ಒಪ್ಪಣೆ ಕೊಟ್ರೆ ನಾವು. ಚೆನ್ನಾಗಿ ಹೇಳಿದ್ರಿ. ಈಗ ಶುಕ್ಲ ಪಕ್ಷ, ಇನ್ 8 ದಿವಸ ಕಳೆದ್ರೆ ಆಶೀರ್ವಾದ ಮಾಸ ಶುರು ಆಗುತ್ತೆ. ಅಲ್ಲಿವರೆಗೂ ಇದ್ದು ಮದುವೆ ಮುಗಿಸ್ಕೊಂಡು ಹೋಗ್ಬೋದಲ್ಲ? 8 ದಿನ ನಾವಿಲ್ಲಿ ಇದ್ಬಿಟ್ರೆ ನಮ್ ಬಾಸ್ ಹಬ್ಬ ಮಾಡ್ಬಿಡ್ತಾರೆ. ಅದೇನಿಲ್ಲ ಸರ್, ನಮ್ ಕುಟುಂಬದ ಸದಸ್ಯರೆಲ್ಲರೂ ಬಸವಣ್ಣವ್ರ ವಚನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ನಮ್ಮ ಬಸವಣ್ಣವ್ರು ಹೇಳಿದಾರಲ್ಲ, ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ. ಅದನ್ನ ನಾವೆಲ್ಲರೂ ಪರಿಪಾಲಿಸ್ತಾ ಇದೀವಿ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಒಳ್ಳೆ ಅಭ್ಯಾಸನೆ, ಒಳ್ಳೆ ಅಭ್ಯಾಸನೆ. ನನ್ ತಂಗಿ ಮದುವೆ ಮುಗಿಯೋವರೆಗೂ ನಿಮ್ಮನ್ನ ಯಾರನ್ನೂ ಕಳ್ಸ್ಕೊಡಲ್ಲ. ನೀವು ಸುಮ್ನೆ ಇರಿ. ನನಗೆ ಕೃಷ್ಣ ಬಹಳ ಹಿಡಿಸ್ಬಿಟ್ಟಿದ್ದಾನೆ. ಒಂದ್ ಕೆಲಸ ಮಾಡಿ, ನಿಮ್ ಹೆಂಡತಿನ ಇಲ್ಲಿಗೆ ಕರ್ಸ್ಬಿಡಿ. ಶರಣು ಶಂಕರ ಶಂಭೋ. ರಾಧಾ, ತಿರ್ಪೇಳ್ ಬಂದ್ ಹೇಳಿ ನೋಡಮ್ಮ. ಪಾತ್ರೆ ಹಿಡಿಮ. ನನ್ನ ನಿನ್ ಭಿಕ್ಷುಕದವಳು ಅಂತ ಅನ್ಕೊಂಡ್ರ? ಮತ್ತೆ ಕೃಷ್ಣ ಇದ್ರೆ ಸ್ವಲ್ಪ ಕರಿತೀರಾ? ನಾಟಕದ ಪಂಕಜ ಬಂದಿದ್ದಾಳೆ ಅಂದ್ರೆ ರಮೇಶ್ ಅವ್ರ ಹೆಂಡತಿಯಾಗಿ ಆಕ್ಟ್ ಮಾಡಕ್ ಬಂದಿರೋದು ನೀವೇನಾ? ನಾನೇ. ಬನ್ನಿ. ಏನಮ್ಮ, 1 ನಿಮಿಷ. ಮೊನ್ನೆ ರಮೇಶ್ ಅವರು ನಮ್ ಮನೆಗ್ ಬಂದಾಗ ನಾನ್ ಸರಿಯಾಗಿ ನೋಡ್ಲಿಲ್ಲ. ಯಾರು ಅಂತ ತೋರಿಸ್ತೀರಾ? ಅಲ್ಲಿ ಕೃಷ್ಣನ್ ಪಕ್ಕ ನಗ್ತಾ ಕೂತಿದಾರಲ್ಲ ಅವ್ರೆ. ಇನ್ಬಿಡು, ಡ್ರಾಮಾ ಶುರು ಹಚ್ಕೊಂಡು ಜಮಾಯಿಸ್ಬಿಡ್ತೀನಿ. ಏನು ಅಂದ್ರೆ ಏನ್ ಕೃಷ್ಣ, ಯಾರಿದು? ಈ ತರನ ಸರ್? ಅದೇನಿಲ್ಲ, ನಮ್ಮ ಅತ್ತಿಗೆ ಅಮೆರಿಕದ ಹುಟ್ಟು ಬೆಳೆದವ್ರು ನೋಡಿ. ಅಲ್ಲಿನ ಪದ್ಧತಿ ನಿಮಗೆ ಗೊತ್ತೇ ಇದೆಯಲ್ಲ. ಯಾರೇ ಆಗ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇಲ್ಲ. ಸಿಗ್ದವ್ರನ್ನೆಲ್ಲ ತಪ್ಕೋತಾರೆ, ಸಿಗ್ದವ್ರಿಗೆಲ್ಲ ಮುತ್ತು ಕೊಡ್ತಾರೆ. ಟಿವಿನಲ್ಲಿ ನೀವೆಲ್ಲ ನೋಡ್ತಿರಲ್ಲ ಸರ್? ಹೌದೌದು. ಸರಿ, ನೀವೆಲ್ಲ ರೆಸ್ಟ್ ತಗೊಳ್ತಾ ಇರಿ, ನಾ ತೋಟ ಹತ್ರ ಹೊಟ್ಟು ಬರ್ತೀನಿ. ಆಯ್ತಾಯ್ತು. ರಮೇಶ್ ತಪ್ಕೊಳ್ ಬಿಟ್ಬಿಟ್ಟು ರಾಧಾ ಅಣ್ಣನ್ ತಪ್ಕೋತೀನ? ನಂದೇನ್ ತಪ್ಪು? ನನ್ ಗಂಡ ಯಾರು ಅಂತ ಕೇಳಿದಿಕ್ಕೆ ರಾಧಾ ಕೃಷ್ಣನ್ ಪಕ್ಕ ಅಂತ ಹೇಳಿದ್ಲು. ಎಡ್ಗಡೆನೋ ಬಲ್ಗಡೆನೋ ಅಂತ ಹೇಳಿಲ್ಲ. ನೋಡಕ್ಕೆ ಇಬ್ರು ಒಂದೇ ಪರ್ಸನಾಲಿಟಿ ಇದ್ರು. ಎಲ್ರು ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ನೆರವೇರಿಸ್ತಿದ್ದೀರಾ. ನನಗಂತೂ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ಸುತ್ತೆ. ಏನ್ ಸಕ್ಸಸ್ ಏನೋ,
ನುಣ್ಣಿಗಿರೋ ನನ್ನ ತಲೆಗೆ ಟೋಪನ್ನು ಮೀಸೆ ಎಲ್ಲ ಹಾಕ್ಬಿಟ್ಟು ಹಿಂಸೆ ಆಗ್ತಿದೆ ನನಗೆ. ಅಯ್ಯೋ ನಾ ಸ್ವಲ್ಪ ತೆಗಿತೀನಪ್ಪ. ಈಗ ತಣ್ಣಗಾಗ್ತಾ ಇದೆ ನಮ್ಮ ಆಫೀಸ್ ಸ್ಟಾಫ್ ಎಲ್ರೂ ಒಟ್ಟಿಗೆ ಇಲ್ಲೇನ್ ಮಾಡ್ತಾ ಇದಾರೆ? ರಾಧಾ, ನಿಮ್ಮ ಅಣ್ಣ ಚಿನ್ನದಂತ ಮನುಷ್ಯ, ಎಲ್ರು ಬಹಳ ಬೇಗ ನಂಬಿಡ್ತಾನೆ. ಅಂತ ಒಳ್ಳೆ ಮನುಷ್ಯನ ನಾವೆಲ್ಲರೂ ಸರಿ ಯಾಮರಿಸ್ತಾ ಇದೀವೇನೋ ಅಂತ. ಅಯ್ಯ ತೆಗದಿಯ ಹಳೆ ಪುರಾಣ ನನ್ನಿಂದು. ನೋಡಿದವ್ರು ಶಿವ ಅಂತ ದಿಟ್ಟೆಜ್ಜೆ ಇಟ್ಬಿಟ್ಟಿದೀವಿ, ಯಾವ ಕಾರಣಕ್ಕೂ ವಾಪಸ್ ತೆಗೆದ್ ಬೇಡ. ಕೃಷ್ಣ ಕೃಷ್ಣ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ. ನಾವ್ ಯಾರು ಅಂತ ಗೊತ್ತಾಗೋವರೆಗೂ ನಾವ್ ಇದೇ ರೀತಿ ನಾಟಕ ಮುಂದುವರಿಸೋಣ. ನೋಡಿ, ಇದು ಹೇಗಿದ್ರು ಹೊಸ ಊರು, ನಾವ್ ಯಾರುನು ಇಂತಿಂತವ್ರು ಅಂತ ಯಾರಿಗೂ ಗೊತ್ತು ಮಾಡೋದೇ ಬೇಡ. ನಾನು ಹೇಳ್ತೀನಲ್ಲ. ಲೇ ತಿಮ್ಮ, ನೀನೇನು ಇಲ್ಲಿ? ಯಾವ ಬಂದೆ? ಬಂದಿದ್ದಲ್ಲ, ಒಜ್ಜೆ ಹೇಳ್ಕೊಂಡ್ ಬಂದಿದ್ದು. ಯಾರು? ನಮ್ಮ ಅಪ್ಪ ಯಾಕೆ? ಸಿನಿಮಾಗ್ ಸೇರ್ಬೇಕು ಅಂತ ಹೇಳ್ದೆ ಕೇಳ್ದೆ ಸಿಟಿಗ್ ಬಂದೆ. ನಮ್ಮಪ್ಪ ಟೀ ಅಂಗಡಿಗೆ ಬಂದ್ ಒಜ್ಜೆ ಹೇಳ್ಕೊಂಡ್ ಬಂದ್ರು. ಅದ್ ಸರಿ, ನೀವೆಲ್ಲ ಏನಿಲ್ಲ? ನಿನಗೆ ಯಾಕೆ ಹೋದಲ್ಲ ತಲೆ ಹೇಳ್ತೆ? ಬೇಡ ಬಿಡಿ, ನೀವೆಲ್ಲ ಯಾರು ಅಂತ ನಾನೇ ರಾಮಣ್ಣ. ಏ ಕೃಷ್ಣ, ಒಳ್ಳೆ ಆಂಜನೇಯನ್ ಸವಾಸ ಆಯ್ತು. ನಮ್ ಪ್ಲಾನ್ ಎಲ್ಲ ಎಕ್ಕುಡಿಸ್ಬಿಡ್ತಾನೆ. ಹಾಗಾದ್ರೆ ನನ್ 120 ರೂಪಾಯಿ ಬಾಕಿ ಎತ್ತಿ ಎತ್ತಿ. ನೀ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ಯಾ? ನಮ್ಮಪ್ಪ ಕರ್ಕೊಂಡ್ ಬರ್ಬೇಕಾರೆ ತೀರ್ಸೆ ಕರ್ಕೊಂಡ್ ಬಂದಿದ್ದು. ಕೃಷ್ಣ ಬಲ್ ಡೇಂಜರ್ ಇವನು. ಅದೇನ್ ದುಡ್ಡು ಕೊಡ್ಬೇಕಾ ಕೊಟ್ಬಿಡು. 120 ಕೊಡು. ನೋಡು, ವಿಷಯನ ಯಾರು ಹೇಳ್ಕೋಬಾರ್ದು. ಇದು 20 ರೂಪಾಯಿ. ಬಿಡುಗರು, ನಾನು ನಿಮ್ಮ ಎಲ್ಲ ಹಾಳಾಗೋದ್ರು ಅಲ್ಲ. ಅಷ್ಟು ಸಲ ಬಡ್ಕೊಂಡಿದೀನಿ, ರಾತ್ರಿ ಆದ್ರೆ ಒಂದು ಕ್ವಾರ್ಟರ್ ಕೊಡ್ಬೇಕು ಅಂತ. ಎಲ್ಲ ಹಾಳಾಗಿ ಹೋಗ್ಬಿಟ್ಕೊಂಡ್ರ ಏನೋ. ಸೇಫ್ಟಿಗೆ ಇದನ್ನ ತಂದಿದ್ದಕ್ಕೆ ಸರಿ ಹೋಯ್ತು. ಇರ್ಲಿ. ಸರ್, ಅದ್ ಬಂದು ಅಮೆರಿಕದಲ್ಲಿರೋ ಜನ ಹೆಚ್ಚು ಖುಷಿ ಆದಾಗ ಕುಡಿದುಕೊಂಡು ಕುಪ್ಪಳಿಸ್ತಾರಂತೆ. ನಿಮ್ ಫ್ಯಾಮಿಲಿ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ನಮ್ ಪುಣ್ಯ. ಸದ್ಯ ಬಚಾವಾದ್ವಿ. ನೆನ್ನೆ ಒಂದಿನ ಏನೋ ಕುಣಿದು ಕುಪ್ಪಳಿಸಿದ್ವಿ, ಸರೋಯ್ತು. ದಿನ ಇದೇ ರೀತಿ ಆದ್ರೆ ಕಷ್ಟ. ನೋಡಿ ನೋಡಿ, ಆ ರಮೇಶ್ ಹೇಳಿ ಈಗ್ಲೇ ಅವಳನ್ನ ಊರಿಗೆ ಕಳಿಸ್ಬಿಡೋಣ. ಇಲ್ದೆ ಹೋದ್ರೆ ಅವ್ರಣ್ಣ ನಮ್ ಇಡೀ ಕುಟುಂಬದ ಮೇಲೆ ಅನುಮಾನ ಪಟ್ಕೊಂಡ್ಬಿಡ್ತಾರೆ. ಅದ್ ಸರಿ, ರಾಧಾ ಅವ್ರ ಅಣ್ಣ ಕೇಳಿದ್ರೆ ಏನಂತ ಹೇಳೋದು? ಒಂದ್ ಕೆಲಸ ಮಾಡೋಣ, ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರು ಇರ್ಲಿಲ್ಲ, ಹಾಗಾಗಿ ಕಳ್ಸ್ಬಿಟ್ಟು ಅನ್ನೋಣ. ಹೌದೌದು, ಆಗ ಯಾರಿಗೂ ಅನುಮಾನ ಬರಲ್ಲ, ನಮ್ ಬಗ್ಗೆ ಯಾರು ಅಪಾರ್ಥ ಮಾಡ್ಕೊಳ್ಳಲ್ಲ. ಅರ್ಥ ನಂಬ್ಕೊಂಡಿದ್ದಕ್ಕೆ ಪುರುಷನ್ ಬಿಟ್ಟಂಗಾಯ್ತು ನಮ್ ಪರಿಸ್ಥಿತಿ. ಅಲ್ಲ ಸ್ವಾಮಿ, 15 ದಿನ ದುಡ್ಡನ್ನ 4 ದಿನದಲ್ಲಿ ಮಾಡ್ಕೊಂಡ್ ಬರೋಣ ಅಂತಂದ್ರೆ ಒಂದೇ ದಿನದಲ್ಲಿ ಟೆಂಟ್ ಹಚ್ಚಿಸ್ಬಿಟ್ರಲ್ಲ. ಅಯ್ಯ, ನಿಮ್ಮಂತ ಜನಗಳನ್ನ ಎಲ್ಲೂ ನೋಡಿಲ್ಲ ಬಿಡಿ ನಾನು. ನೀನ್ ಗಬ್ಬೆಬ್ಸಿರೋದ್ಕಿಂತ ಹೆಚ್ಚೇನಲ್ಲ, ರೈಟ್ ಹೇಳ. ಅಯ್ಯ ಸುಮ್ನಿರಪ್ಪ. ಓ, ಬಸ್ ಬಂತ್ ನೋಡು, ಬಾ. ಆಯ್ತಾಯ್ತು, ನಡೀರಿ. ನಡಿಯಮ್ಮ. ಬರೋಣ, ಹಣ್ಣು ಎಲೆ ಅಡಕೆ ಎಲ್ಲ ತಂದಿಟ್ಬಿಟ್ಟಿದೀನಿ. ಇದನ್ನ ರಾಮಣ್ಣ ಅವ್ರ ಮನೆ ಮುಂದೆ ತಗೊಂಡೋಗಿ ಇಟ್ಟು ಮುಂದಿಟ್ಟು ಅದೇನು ಅಂತ ಹೇಳಬಿಡುತ್ತದೆ. ಬರೋಣ, ಮುಂದಕ್ಕೆ ಏನಾಯ್ತದೆ ಅಂತ ನಾನು ಹೇಳ್ತೀನಿ ಕೇಳಿ. ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಪಿಕ್ಚರ್ನಾಗೆ ನಮ್ ಜಗೇಶಣ್ಣವರು ದೊಡ್ಡಣ್ಣವ್ರ ಮನೆಗೆ ಹೆಣ್ ಕಳಕ್ ಹೋದಾಗ ಹಂಗೆ ಮುಂದಕ್ಕೆ ಏನಾಯ್ತದೆ ಅಂತ ನೆನ್ಸ್ಕೊಂಡ್ರೆ ನೊರ ನೋಡಿ ಎಲ್ಲ ಬಿಗಿದ್ಕೊಂಡು ಉಂಟಾಯ್ತದಣ್ಣ. ಹೇಳಿ ಬಿಟ್ಟವ. ಅದಕ್ಕೆ ಸಾರ, ಈ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ತಿಂದು ಕುಡಿದು ಧೈರ್ಯವಾಗಿರಲ್ಲ ಅಂದ್ರೆ ಒಳ್ಳೆ ಹೇಡಿಗಳಾರ್ದಂಗ್ ಆಡ್ತಾ ಇದ್ದೀರಾ ನೋಡಿ. ಈಗ ಒಂದ್ ಕೆಲಸ ಮಾಡಿ, ಇದನ್ನೆಲ್ಲ ತಗೊಂಡೋಗಿ ರಾಮಣ್ಣನ ಮುಂದಿಟ್ಟು, ನಿನ್ ತಂಗಿ ರಾಧನ ನಮ್ಮ ಅಣ್ಣ ಬೈರಣ್ಣಂಗೆ ಹೆಣ್ ಕೇಳಕ್ ಬಂದಿದೀವಿ ಅಂತ ಹೇಳಿ ತಾಂಬೂಲನ ಬದಲಾಯಿಸ್ಕೊಂಡು ಲಗ್ನದ ಮುಹೂರ್ತನ ಫಿಕ್ಸ್ ಮಾಡಿ ಅಂತ ಧೈರ್ಯವಾಗಿ ಕೇಳೇ ಬಿಡಲ್ಲ. ಅದೇನಾಯ್ತು ನೋಡೇ ಬಿಡೋಣ. ಮುಹೂರ್ತ ಕಟ್ಸೋದು ಲಗ್ನಕ್ಕಲ್ಲ, ನಿನ್ನ ತಿಥಿಗೆ. ಆಡ್ಕತ್ತಿ ನನ್ನ ಮಗನೇ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಅವ್ರಿವ್ರನ್ನ ಹೆದರ್ಸಿ ಕವಳ ತಿಂತಿರೋ ನಾಯಿ ನೀನು. ನಿನಗ್ ನನ್ ತಂಗಿ ಬೇಕಾ? ಈ ಜನ್ಮದಲ್ಲ, ಇನ್ 7 ಜನ್ಮದಲ್ಲೂ. ನೋಡೋ, ನಿನ್ ಹೆಂಡತಿ ಇಲ್ಲ, ಮಕ್ಳಿಲ್ಲ, ಇರೋ ಒಬ್ಳೆ ತಂಗಿ. 4 ತಲೆಮಾರ್ ಕೂತ್ ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಐತೆ. ನಾನ್ ರಾಧನ್ ಲಗ್ನ ಆಗಿ ಆ ಆಸ್ತಿನ ಕರಗಿಸಿದ್ರೆ ಸಾಕು. ಅಂತದ್ರಲ್ಲಿ ನಾನ್ಯಾಕೆ ಸಂಪಾದನೆ ಮಾಡ್ಬೇಕು ಅಲ್ವೇನ್ರ? ಖರ್ಚು ಮಾಡಕ್ ನಾವಿಲ್ವಾ? ತಿಂದರಕ್ಸಕ್ ನಾವಿಲ್ವಾ? ಓಯ್, ಹೆಚ್ಚಿಗೆ ಮಾತಾಡಿದ್ರೆ ಒಬ್ಬೊಬ್ಬರನ್ನು ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ. ಹೋಯ್ತಾರಲ್ಲ.
ಆ ರಾಜನ ಯಾವ ಸೀಮೆ ನನ್ನ ಮಗ ಮದುವೆ ಮಾಡ್ಕೋತಾನಂತ ನಾನು ನೋಡೇ ಬಿಡ್ತೀನಿ. ಬನ್ರಲ್ಲ. ನಾನೇ ಏನ್ ಕೃಷ್ಣ ಇದು ಇಷ್ಟೊತ್ತಲ್ಲಿ? ರಾತ್ರಿ ಹೊತ್ತು ನಿನ್ನ ತಪ್ಕೊಳ್ಳೋದಕ್ಕೆ ಇನ್ನು ಲೈಸೆನ್ಸ್ ಸಿಗ್ಲಿಲ್ವೇ? ಆ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ತಾನೇ ನಮ್ ಸ್ಟಾಫ್ ಎಲ್ಲ ಇಷ್ಟೊಂದು ಕಷ್ಟಪಡ್ತಿರೋದು. ಅಯ್ಯೋ ನಮ್ ಸ್ಟಾಫ್ ನಿಮ್ಮಣ್ಣ ತಪ್ಪು ತಿಳ್ಕೊಬಾರ್ದು ಅಂತ ಇವ್ರು ಮ್ಯಾನೇಜ್ ಮಾಡೋದಿದೆಯಲ್ಲ. ಅಯ್ಯೋ ನಗು ನಿನಗ್ ನಗು ನನಗ್ ಹಿಂಸೆ. ಕೃಷ್ಣ ಈ ಹುಡುಗ ಯಾರು? ಅವತ್ ನೋಡಿದ ಹುಡುಗ ಇವನಲ್ವಲ್ಲ. ಏನೂ ಎಡವಟ್ಟಾಗಿದೆ. ನಾನೀಗಲೇ ಬೆಂಗಳೂರಿಗೆ ಹೋಗಿ ಬೂತ್ ಕನ್ನಡಿ ಹಾಕೊಂಡು ಗಲ್ಲಿ ಹುಡುಕಿ ಆ ಹುಡುಗನ ಎಳ್ಕೊಂಬಂದ್ಬಿಡ್ತಾ. ನೂರಲ್ಲ ವಿರಹ ಸಾವಿರ ಹಣೆ ಬರಹ. ನಾನು ನಿನ್ನ ತಮ್ಮನಾಗಿ ಈ ಕರ್ತವ್ಯ ಮಾಡ್ಲೇಬೇಕು. ಇದಕ್ಕೊಂದು ದಾರಿ ಕಂಡು ಹಿಡಿಯಲೇಬೇಕು. ದಾಮ್ದಾರಿ ಡ್ಯಾಶ್ ಅಮೌಂಟ್ ಏನಾಯ್ತು ಮೂರ್ತಿ? ಡೈನಮೋ ಕಾಯಿ ಸುಟ್ಟಾಗ್ಬಿಟ್ಟೈತೆ. ಡೈನಾಮೋ ಕಾಯಿ ಸುಟ್ಟೋಗಿದ್ಯಾ? ಎಷ್ಟು ತಾಗತ್ತೆ ರಿಪೇರಿ ಮಾಡೋದಕ್ಕೆ? 5-6 ಗಂಟೆ ಆಯ್ತದೆ. 5-6 ಗಂಟೆ ಆಗತ್ತಾ? ಪಟ್ಟಣಕ್ಕೆ ಹೋಗ್ಬೇಕಾಗತ್ತೇನು? ಹೌದ್ರಾ? ಓಹೋ ಸರಿ ಹೋಗ್ಬಪ್ಪ, ಏನ್ ಮಾಡಕತ್ತೆ ಆಯ್ತು. ನೋಡೋದೇನಂತ. ಓಹೋ ಏನ್ ಮಾಡ್ತಾರೆ ಇದ್ರಲ್ಲಿ? ಅದು ರಮಣ ನಗ್ಬಿಟ್ಟ ನೀನ್ ರಮಣ. ಏನು ಎಷ್ಟು ವರ್ಷ ಆಗೋಯ್ತಾವ ನೀನ್ ನೋಡಿ. ಈ ಫ್ಯಾಕ್ಟ್ರಿ ನಿಂದೆ ನಿಲ್ಲಿ. ಅದು ನನ್ನ ಸೋದರ ಮಾವನ ಮನೆಗೆ ಹೊರಟಿದ್ದೆ. ಇಲ್ಲಿ ಕಾಲ್ ಕೆಟ್ಟೋಗ್ಬಿಡ್ತು ಕಣ. ಹೋಗ್ಲಿ ಬಿಡ. ಏನಂದ್ರೆ ಇಲ್ಲಾಂದ್ರೆ ನೀನ್ ನನಗೆಲ್ಲ ಸಿಗ್ತಾ ಇದ್ದೆ. ಬಿಡು, ಅಪರೂಪಕ್ಕೆ ನಮ್ಮ ಊರಿಗೆ ಬಂದಿದ್ಯಾ, ಒಂದ್ 10 ದಿವಸ ಇದ್ಬಿಟ್ಟು ಹೋಗು. ಜಾಸ್ತಿ ಮಾತಾಡ ರಮಣ. ಇದು ಅಪ್ಪ ಅಂದ್ರೆ ಬಾ. ಅಯ್ಯೋ ಒಂದ್ಸರಿ ಅದು ನಾನು ಓಡಿಸ್ಕೊಂಬಂತು. ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಎಲ್ಲ ನಗ್ನ ಕೂತಿದ್ದೀರಲ್ಲ. ಯಾಕೆ ಏನಾಯ್ತು? ಅಲ್ಲ ಬಾಸ್ ಬಂದಿದ್ದಾರೆ. ರಮೇಶ ನೀನ್ ಯಾವ್ದು ಹೇಳಿ ನಾಟಕ ಮಾಡತ್ತ? ಗುರು ನೀನೇ ಒಂದು ಐಡಿಯಾ ಹೇಳಮ್ಮ. ಐಡಿಯಾ ಯಾಕ ಎತ್ಕೊಂಡ್ಬರ್ತಾ ಇದೀಯ ಬಿಡ್ರೆ? ಯಾರಯ್ಯ ನೀವು? ಯಾಕ ಬರ್ಸ್ಕೊಂಡ್ಬರ್ತೀಯ? ಯಾರಯ್ಯ ನೀವು? ಯಾಕ ಯಾರನ್ನ ಬರ್ಸ್ಕೊಂಡ್ಬರ್ತಾ ಇದ್ದೀರಾ? ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ನನ್ ಜೀವ ಉಳಿಸಯ್ಯ. ನೀವೇ ನಮ್ಮನ್ನ ಕಾಪಾಡ್ಬೇಕು ಸರ್. ನಾನು ನಿಮ್ಮನ್ನ ಕಾಪಾಡ್ಬೇಕಾ? ಅಯ್ಯೋ ರಮೇಶ, ನೀವು? ಅವ್ರಿಬ್ರೇ ಅಲ್ಲ ಸರ್, ಜೊತೆನಲ್ಲಿ ನಾವು ಇದ್ದೀವಿ. ಅಲ್ರಪ್ಪ, ಸಾಮೂಹಿಕವಾಗಿ ರಜಾ ಹಾಕ್ಬಿಟ್ಟು ಎಲ್ರು ಏನೋ ಗನಂಧಾರಿ ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೆ. ಈ ಹಳ್ಳಿಲಿ ಏನ್ ರಯ್ಯ ಮಾಡ್ತಿದ್ದೀರಿ? ಹೇಳಕ್ ಹೋದ್ರೆ ದೊಡ್ಡ ಕತೆ ಆಗತ್ತೆ ಸರ್. ಅದಕ್ಕೆ ಟೆಲಿಗ್ರಾಮ್ ತರ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅದೇನಾಯ್ತು ಹೇಳ್ರಪ್ಪ. ಶಾರ್ಟ್ ಆಗೋ ಲಾಂಗ್ ಆಗೋ ಒಟ್ಟಲ್ಲಿ ವಿಷಯ ಗೊತ್ತಾಗಬೇಕು ಅಷ್ಟೇ. ನಮ್ ಕೃಷ್ಣ ಇದನ್ನಲ್ಲ ಏನ್ ಮಾಡ್ದ? ನಾನು ರಾಧಾ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತೇನೆ. ನಿಮಗ್ ಚೆನ್ನಾಗಿ ಗೊತ್ತಿದೆ ನಾನೊಬ್ಬ ಅನಾಥ. ರಾಧನ ಅಣ್ಣ ರಾಮಣ್ಣ ಅಂತ ತುಂಬಿದ ಕುಟುಂಬದಲ್ಲಿರೋ ಒಬ್ಬ ಹುಡುಗನಿಗೆನೆ ತನ್ನ ತಂಗಿನ ಕೊಟ್ಟು ಮದುವೆ ಮಾಡೋದು ಅಂತ ಹಠ ಮಾಡ್ತಾ ಇದ್ದೀನಿ. ಅದಕ್ಕೆ ಇವರಿಬ್ಬರನ್ನ ಒಂದು ಮಾಡೋದಿಕ್ಕೆ ನಾವು ಬೇರೆ ದಾಳಿ ಕಾಡದೆ ಕೃಷ್ಣನ ನೆಂಟರಾಗಿ ಆಕ್ಟ್ ಮಾಡ್ತಾ ಇದೀವಿ ಸರ್. ಈಗ ತಾನೇ ಕುಡ್ತಾ ಇದೆ ಸಾರ್. ಹೌದಾ? ಸರಿ, ಯಾವ್ಯಾವ ಪಾತ್ರ ಮಾಡ್ತಾ ಇದೀರಿ?
ನಾನು ತಾತ ಸಾರ್. ಸ್ವಾಮಿ ನನ್ನ ಅಜ್ಜಿ ನಾನಪ್ಪ. ನಾನು ಕೃಷ್ಣನ ಅಣ್ಣ ಸರ್. ನಾನು ಕೃಷ್ಣಂಗೆ ತಮ್ಮ ಸರ್. ನಾನು ಭಾವ ಸರ್. ಸಲ್ಯೂಟ್ ಸರ್. ನಾನು ಕೃಷ್ಣನ ಗೆಳೆಯ ಹನುಮಳ್ಳಿ ಅಂತ. ಇಲ್ಲಿ ಅವನ್ ಸೋದರ ಮಾವ. ನಾನು ಸೋದರ ಮಾವನ್ ಮಗಳಾಗಿ ಯಾಕೆ ಮಾಡ್ತಾ ಇದ್ದೀನಿ? ನಾನು ಇಲ್ಲೂ ಅದೇ ದೇವ್ರು, ಇಲ್ಲೂ ಪ್ಯೂನೇನಾ? ವೆರಿ ಗುಡ್ ವೆರಿ ಗುಡ್. ಬಹಳ ಸಂತೋಷ ಆಯ್ತು ಕಣ್ರಯ್ಯ. ನೀವೆಲ್ಲ ಪಾತ್ರಗಳು ಹಂಚ್ಕೊಂಡ್ಬಿಟ್ರಲ್ಲ, ಅವನಿಗೆ ಚಿಕ್ಕಪ್ಪ ಒಬ್ಬ ಇದ್ದಾನದು ಮರ್ತು ಬಿಟ್ರ? ಆ ಚಿಕ್ಕಪ್ಪನೇ ನಾನು. ಇಷ್ಟು ವರ್ಷ ಅಮೆರಿಕಾದಲ್ಲಿ ಚಿಕ್ಕಪ್ಪ, ಇವಾಗ ಇಲ್ಲಿಗೆ ಬಂದಿಯಾಳೆ. ಹಾಗೆ ರಾಧಾ ಅಮ್ಮ, ಏನ್ ಸರ್? ನೀವಿಬ್ಬರನ್ನ ಒಂದು ಮಾಡೋದಕ್ಕೆ ಈ ನನ್ನ ಪಾತ್ರ ಚಿಕ್ಕ ಕಾಂಟ್ರಿಬ್ಯೂಷನ್. ಓಕೆ, ನಿಮ್ ಸಂತೋಷ ಸರ್. Thank you, sir. ಅಲ್ವಾ ಕುನಾಬು, ನೀ ನಮ್ ಕೃಷ್ಣನ್ ಚಿಕ್ಕಪ್ಪ ಅಂತ ಗೊತ್ತಾದ್ಮೇಲೆ ನನಗೆ ಬಹಳ ಸಂತೋಷ ಆಯ್ತು. ನನಗೂ ಸಂತೋಷ ಆಯ್ತು ಕಣ ಕುನಾಬು. ಇದಕ್ಕೆ ಹೇಳದ್ ಕಣ ಋಣಾನುಬಂಧ ಅಂತ. ಇಷ್ಟು ದಿವಸ ನಾ ಬರೀ ಸ್ನೇಹಿತರಾಗಿದ್ವಿ, ಈಗ ಸಂಬಂಧಿಗಳಾಗೋಗ್ಬಿಟ್ವಿ. ಬರೀ ಸಂಬಂಧಿಗಳಲ್ವೋ, ಬೀಗರಾಗ್ಬಿಟ್ರು ಕಣ. ನೋಡು ನೋಡು ಅಲ್ಲಿ ಏನ್ ಅನುಬಂಧ. ಎಲ್ರು ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು. ನನಗಂತೂ ಈ ಸಂಬಂಧ ಒಪ್ಪಿಗೆ ಆಗಿದೆ. ನನಗೂ ಅಷ್ಟೇ ಕಣಯ್ಯ, ಈ ಸಂಬಂಧ ಸಂಪೂರ್ಣವಾಗಿ ನನಗೊಪ್ಪಿಗೆ. ಥ್ಯಾಂಕ್ ಯು. ಇಷ್ಟು ಬೇಗ ಈ ನಿರ್ಧಾರನ ಹ್ಯಾಕ್ ತಗೊಂಡೆ? ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಹೇಳೋದಕ್ಕಾಗಲ್ಲ, ಕೈ ಹಾಕ್ಬೇಕು, ಆಗ್ಲೇ ಗೊತ್ತಾಗೋದು ಬಂಡವಾಳ. ಏನ್ ಹೇಳ್ತಿದ್ರ ಪುರೋಹಿತ್ರೆ? ಸತ್ಯನೇ ಹೇಳ್ತಿದ್ದೀನಿ ರಾಮಣ್ಣ. ಇವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಗೊತ್ತಾ? ನಾಟಕ ಆಡೋದಿಕ್ಕೆ. ನೋಡಿದ್ಯಾ ರಾಮಣ್ಣ, ನಿಜವಾದ ವಿಷಯ ಬಯಲಿಗೆ ಬರ್ತಿದ್ದಾಗೆ ಹೇಗೆ ಇವ್ರ ಮುಖಗಳು ಬಿಳಿಸ್ಕೊಂಡ್ಬಿಟ್ಟಿವೆ. ರಾಮಣ್ಣ, ನಿನ್ ತಂಗಿ ರಾಧಾ ಲವ್ ಮಾಡ್ತಾ ಇರೋದು ಈ ಹುಡುಗನ್ನಲ್ಲ, ಬೇರೆ ಹುಡುಗನ್ನ. ಇಲ್ಲಣ್ಣ, ನನ್ ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಿಲ್ಲ. ಒಂದ್ ನಿಮಿಷ ರಾಮಣ್ಣ, ಒಂದೇ ಒಂದ್ ನಿಮಿಷ. ಲೇ ಪ್ರಶಾಂತ, ಬಾರಯ್ಯ. ಬಾ 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 ರಾಮಣ್ಣ. ನಾನು ಇವನ್ನ ಹುಡ್ಕೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ನನ್ನ ಪುಣ್ಯ ಕೊನೆಗೂ ಸಿಕ್ಕದ. ನೋಡಮ್ಮ ರಾಧಾ, ನೋಡಮ್ಮ ಅವನ್ನ ಸರಿಯಾಗಿ ನೋಡಮ್ಮ. ಅವತ್ತು ನೀನ್ ಅವನ ಜೊತೆ ತಾನೇ ಬೈಕಲ್ಲಿ ಹೋಗಿದ್ದು. ರಾಮಣ್ಣ, ನಿನ್ ತಂಗಿ ರಾಧಾ ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇವನ್ ಜೊತೆ ಮಾತಾಡ್ತಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅದನ್ನ ಕಡೆ ನಿನ್ನ ಹತ್ರ ಹೇಳ್ತಿರೋದು. ಏ ಪ್ರಶಾಂತ, ಹೇಳಯ್ಯ. ರಾಧಾ, ನಾನ್ ನಿಮ್ಮ ಹತ್ರ ಮುಂಚೆನೆ ಹೇಳ್ಬೇಕಿತ್ತು. ನಾನು ನಿಮ್ಮನ್ನ ತುಂಬಾ ಕಡೆ ಹುಡುಕ್ದೆ, ಆದ್ರೆ ನೀವು ನನಗೆಲ್ಲೂ ಸಿಕ್ಕಿಲ್ಲ. ನಮ್ ತಂಗಿ ಹತ್ರ ಏನ್ ಮಾತಾಡ್ಬೇಕು? ಅವ್ರು ಕೊಟ್ಟ ಸ್ಫೂರ್ತಿಯಿಂದ ನನಗೂ ಮದ್ವೆ ಆಯ್ತು ಅಂತ ಹೇಳಕ್ ಬಂದೆ. ನಿನಗ್ ಮದ್ವೆ ಆಗೋಯ್ತಾ? ಅಯ್ಯೋ ಅಯ್ಯೋ, ಇವ್ ನನ್ನ ಮಗಳು ಜ್ಯೋತಿ. ಹೌದು ಮಾವ, ಯಾರಿಲ್ಲ ಅಂತ ಹೇಳಿದ್ದು? ಸಾಕ್ಷಾತ್ ನಿಮ್ ಮಗಳೇ, ಆದ್ರೆ ಈಗ ನನ್ನ ಹೆಂಡತಿ. ಅಯ್ಯೋ 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 ಅಯ್ಯೋ, ನನಗ್ ತಿಳಿಸ್ದೆ ಎಂತ ಕೆಲಸ ಮಾಡ್ಬಿಟ್ಟೆ? ಶಾಸ್ತ್ರಿಗಳೇ ಸಮಾಧಾನ, ಬೇಜಾರ್ ಮಾಡ್ಕೋಬೇಡಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ನಿಮ್ಮಂತ ದೊಡ್ಡರೇ ಹೇಳಿದಲ್ರಿ. ಸಮಸ್ಯೆ ಬಿರುಗಾಳಿಯಾಗಿ ಬಂತು, ತಂಗಾಳಿಯಾಗಿ ಹೊರಟೋಯ್ತು. ರಾಧನ್ ಸಂತೋಷಕ್ಕೆ ಇವತ್ತು ಹೋಳಿಗೆ ಊಟ. ಏನಂತೀರಾ? ಬೊಂಬಾಯ್. ಇರ್ಲಿ, ಯಾರು ಕೇಳೋದು, ಎಲ್ಲಿ ಹೋಗೋದು? ಯಾರು ಕಾಣ್ತಾನೆ ಇಲ್ವಲ್ಲಪ್ಪ. ಬರೀ ನಾನೇ ಬರ್ತೀನಿ. ಬರೀ ಇಲ್ಲಿ ಈ ರಾಮಣ್ಣ ಮನೆ ಗೊತ್ತೇನ ನಂಗೆ? ಸ್ವಲ್ಪ ತೋರಿಸ್ತೀಯಾ? ಯಾಕಂದ್ರೆ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಕೃಷ್ಣ ಅಂತ. ಅವ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಕೃಷ್ಣ ಫ್ರೆಂಡ್ ನೀವು? ಬರೀ ಫ್ರೆಂಡ್ ಅಲ್ಲ ಕಣೋ, ಕ್ಲೋಸ್ ಫ್ರೆಂಡ್. ಸರಿಯಾದ ಸಮಯಕ್ಕೆ ಬಂದ್ರಿ. ಏನು ವಿಷಯ ಅಂತದ್ದು? 2 ದಿವಸದಲ್ಲಿ ರಾಧನ್ಗೂ ಕೃಷ್ಣಂಗೂ ಮದುವೆ. ರಾಧನ್ಗೂ ಕೃಷ್ಣಂಗೂ ಮದುವೆನಾ? ಹೌದು ಸರ್. ಕೃಷ್ಣ ಕೆಲಸ ಮಾಡ್ತಿರೋ ಆಫೀಸ್ ನಲ್ಲಿನ ಎಲ್ಲಾ ಸ್ಟಾಫ್ಗಳು ಅಪ್ಪ ಅಮ್ಮ ಅಜ್ಜಿ ತಾತ ಅಂತ ಇಲ್ಲಿ ಬಂದು ನಾಟಕ ಆಡ್ತಿದ್ದಾರೆ. ರಾಮಣ್ಣ ಕೂಡ ಕೃಷ್ಣ ತುಂಬಿದ ಕುಟುಂಬದಿಂದ ಬಂದಿರೋದು ಅಂತ ನಂಬಿಟ್ಟಿದ್ದಾರೆ. ಎಲ್ಲ ನನ್ನ ಮಕ್ಕಳ್ರ ಎಲ್ರು ಸೇರ್ಕೊಂಡು ಇಲ್ಲಿ ನಾಟಕ ಮಾಡ್ತಾ ಇದ್ದೀರಾ? ಹಾ ಬರ್ತೀನಿ ಕಣ್ರಲ್ಲೇ, ನಿಮ್ಮೆಲ್ರಿಗೂ ಸೇರಿಸಿ ಫಿಟ್ಟಿಂಗ್ ಇರ್ತೀನಿ ಕಣ್ರು. ಬರ್ತೀನಿ ಕಣ್ರು. ಸರ್, ಏನಪ್ಪ ಅದು?
ಯಾರಿಗೂ ಹೇಳ್ಬೇಡಿ ಸರ್. ಹೇಳಲ್ಲಪ್ಪ, ದೇವರಾಣಿ ಹೇಳೋದಿಲ್ಲ. ನಾಳೆ ಬೆಳಿಗ್ಗೆ ದಿನಪತ್ರಿಕೆಯಲ್ಲಿ ಹೆಡ್ಡಿಂಗ್ ನಲ್ಲಿ ಇರುತ್ತೆ. ಬರ್ತೀನಿ ಕಣ್ರಲ್ಲೇ. ಈಗ ಸಮಾಚಾರ, ಅವನ್ ಬಾಂಬು ತಿಮ್ಮನ ಹತ್ರ ಇದೆ. ಅದ್ ಸರಿ, ನನ್ನ ಅಡ್ರೆಸ್ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನು ಯಾರಿಗೂ ಹೇಳೇ ಇಲ್ಲ. ಅಲ್ಲೇನದು ಮಜಾ ನೋಡು. ಈ ಪ್ರಪಂಚದಲ್ಲಿ ಈ ಡಿಂಗ್ರಿ ಗೊತ್ತಿಲ್ದಿರೋ ವಿಚಾರ ಯಾವ್ದಿದೆ, ಎಲ್ಲಿದೆ ಎಲ್ಲ ನನ್ಗೆ ಗೊತ್ತು. ಎಲ್ಲ ನನ್ನ ಕೈ ಚಳಕರಾದ ಕೈ ಚಳಕ. ಇಲ್ಲೊಂದು ನಿನ್ ಡೈರಿ ಸರಿ. ಈ ನಿನ್ಗೂ ಕೃಷ್ಣನ್ಗೂ ಮದುವೆ ಅಂತೆ ನನ್ಗೊಂದು ಮಾತು ಹೇಳಿಲ್ವಲ್ಲ ನೀನು? ಓಹೋ, ಇವನು ಪುಂಗ್ಳೂರು ರಾಜನ ಮೊಮ್ಮಗ, ಇವ್ನಿಗೆ ಹೇಳ್ಬೇಕಂತೆ. ಬೇಡ ಅದಾ ನಿನಗೆ ವಿಷಯ ಗೊತ್ತಿಲ್ಲಮ್ಮ. ನೀನು ಹೊರತೋಗಿರೋ ಕಾಚ ಕೂಡ ಬಿಡಲ್ಲ ಅಂತ ಕಳ್ ನನ್ನ ಮಗ. ಬೇಡ ಅವನಳ್ಳಿ. ನನ್ನ ಎದುರಾಕೋಬೇಡ. ನನ್ನ ಎದುರಾಕೊಳ್ಳೋದು ಒಂದೇ. ಬೇಡ ಅವನಳ್ಳಿ, ಬೇಡ. ಚೆನ್ನಾಗಿರಲ್ಲ. ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನನ್ನ ಮಗನೇ. ಏನು ಏನು ಮಕ್ಕ ನೋಡ್ತಿದ್ಯಾ? ಮರ್ಯಾದೆಗೆ ಬಸ್ ಹತ್ತಿದ್ರೆ ಸರಿ, ಇಲ್ಲ ಅಂದ್ರೆ ಕೈಮ ಮಾಡಾಕ್ಬಿಡ್ತೀನಿ ನನ್ನ ಮಗನೇ. ಹೋಗ್ತೀನಲ್ಲೇ ಹೊನ್ನಳ್ಳಿ, ಹೋಗ್ತೀನಿ. ನನ್ನ ಮಕ್ಕಳ್ರ ಹೋಗಕ್ ಮುಂಚೆ ನಿಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಅಲ್ಲಿ ನಮ್ಮ ಅಕ್ಕ ಕೃಷ್ಣ ಇಲ್ವಲ್ಲ ಅಂತ ಕೊರಗ್ತಾ ಇದ್ರೆ, ಇಲ್ಲಿ ನನ್ನ ಮಕ್ಕಳ ನೀವೆಲ್ಲ ಸೇರ್ಕೊಂಡು ಅನಾಥನಾಗಿರೋ ಕೃಷ್ಣನ್ಗೆ ಅಪ್ಪ ಫಿಟ್ಟಿಂಗ್ ಇರ್ತೀನಲ್ಲೇ. ನಾನಿಡೋ ಫಿಟ್ಟಿಂಗ್ ನೀವು 7 ಜನ್ಮದಲ್ಲಿ ಮುತ್ತೋಡ್ಕೋಬೇಕು. ಹಾಗೆ ಮಾಡ್ಲಿಲ್ಲ ನಾನು ನನ್ನ ಮಗನ ಯಾರು ಬಿಡ. ಅಯ್ಯೋ, ಎಲ್ಲೋ ಏನೋ ಅಪಾರ್ಥ ಆಗಿದೆ. ಇವ್ರು ಯಾರೋ ಫಿಟ್ಟಿಂಗು ಅಂತಂದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ. ನೋಡಿ ಸರ್, ಏನು ಆಗಲ್ಲ. ಬೊಗಳ ನಾಯಿ ಯಾವತ್ತು ಕಚ್ಚಲ್ಲ. ಬನ್ನಿ ಸರ್, ಬನ್ನಿ. ನಡಿಯಮ್ಮ ನಡಿಯಮ್ಮ. ಇಡ್ತೀನಲ್ಲೇ ಫಿಟ್ಟಿಂಗ್ ಇಟ್ಟೆ. ಅಣ್ಣ, ಯಾರಣ್ಣ ನೀವು? ಎಲ್ಲಿ ಕರ್ಕೊಂಡು? ನಿಮ್ಮ ಅಕ್ಕ ಕೃಷ್ಣನ್ ಮದುವೆ ಆಗ್ಬೇಕು, ನಾನು ರಾಜನ್ ಮದುವೆ ಆಗ್ಬೇಕು. ಅಣ್ಣ, ನೀನ್ ಯಾರಣ್ಣ? ಭೈರವ. ಬಾ, ಎಲ್ಲ ಹೇಳ್ತೀನಿ. ಒಂದು ಇಂಗ್ಲೆಂಡ್ ಲೆಟರ್ ಕೊಡಿ ಸರ್. ಬೇಗ ಒಂದು ಟೆಲಿಗ್ರಾಮ್ ಫಾರ್ಮ್ ಕೊಡಿ ಸರ್. ಸರ್, ಸ್ವಲ್ಪ ಪೆನ್ನು ಈಗಲೇ ಕೊಟ್ಟು. ಸಿಸ್ಟರ್, ಕೃಷ್ಣ ಮ್ಯಾರಿಂಗ್ ರಾಧಾ. ಯು ಸ್ಟಾರ್ಟ್ ಇಮಿಡಿಯೇಟ್ಲಿ. ಐ ಆಮ್ ವೇಟಿಂಗ್ ಅಟ್ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್. ತಗೊಳ್ಳಿ ಸರ್, ತಗೊಳ್ಳಿ. ಸರ್ ಪೆನ್ನು ಸ್ವಲ್ಪ ಇರಯ್ಯ. ಎಷ್ಟಾಯ್ತು ಸರ್? 80 ರೂಪಾಯಿ. 80 ರೂಪಾಯ? ಇನ್ನೇನ್ರಿ, ರಾಮಾಯಣ ಮಹಾಭಾರತನೇ ಬರ್ತಿದ್ದೀರಲ್ಲ. ಫಿಟ್ಟಿಂಗ್ ಇಡೋದ್ರಲ್ಲಿ ಸುಲಭ ಅಂತ ತಿಳ್ಕೊಂಡ್ರೆ ಸರ್. 80 ರೂಪಾಯಿ. ತಗೊಳ್ಳಿ ಸರ್, ತಗೊಳ್ಳಿ. ಕೀಪ್ ದಿ ಚೇಂಜ್, ಕೀಪ್ ದಿ ಚೇಂಜ್. ಸರ್ ಪೆನ್ನು? ಪೆನ್ನ? ಯಾವ ಪೆನ್ನಯ್ಯ? ನಂದು ನನಗಾಗಿದೆ, ನಿಂದು ನಿನಗಾಗಿದೆಯಾ? ಪೆನ್ ಅಂತ ಪೆನ್ನು, ಸೀಮೆಯಲ್ಲಿ ಪೆನ್. ಮಗನ ಪೆನ್ ಏನಯ್ಯ ನಿಂದು? ಅದು ನನ್ನ ಹೆಂಡತಿಗೋಸ್ಕರ ಇಟ್ಕೊಂಡಿದ್ ಪೆನ್ನು ಸರ್. ನಾನೇನಯ್ಯ ಮಾಡ್ಲಿ? ನಾನು ನನ್ನ ಮೊದಲನೇ ಕವನ ಬರ್ದಾಗ ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದು. ಓಹೋ, ಇವನೇನ್ ಕವಿ ತುಂಡು. ಹಾಗೆ ಪೆನ್ ಇಲ್ದೆ ಮನೆಗೆ ಹೋದ್ರೆ ಮೂಳೆ ಮುರಿದಾಗ್ಬಿಡ್ತಾಳೆ ಸರ್. ಡಿನ್ನರ್ ಇರಲ್ಲ. ಕೊಡಿ ಸರ್ ಪೆನ್ನು. ನಿನ್ಗೇನ್ ಪೆನ್ ತಾನೇ ಬೇಕು? ಪೆನ್ ತಾನೇ ಬೇಕು? ಫಾಲೋ ಮೀ. ಸರ್ ಸರ್ ಪೆನ್ ಕೊಡಿ ಸರ್. ಸರ್ 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 ಪೆನ್ ಕೊಡಿ ಸರ್. ಫಾಲೋ ಮೀ. ರೈಟ್ ರೈಟ್. ಸರ್ పెన్ను సార్. ఆఫీస్ బాత్రూమ్ కడిగి చాలా దినాలు అయిపోయింది. అది ఎంత గబ్బు కొడుతుందో ఏమో. నేను పోతాను స్వామి. ಅಯ್ಯೋ 4 ದಿನ ಅಂತ ಬಂದ್ವಿ, 10 ದಿನ ಆಗೋಯ್ತು. ಈಗ ಹೇಳ್ತೀನಿ ಅಂತ ನೀವು ಅಪಾರ್ಥ ಮಾಡ್ಕೋಬೇಡಿ. ನಾವು ಇಷ್ಟು ದಿವಸ ಕೆಲಸಕ್ಕೆ ರಜಾ ಹಾಕ್ಬಿಟ್ಟಿದೀವಲ್ಲ, ಬಾಸ್ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ? ತೆಗೆದು ಕೊಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗಿ ಮಕ ಹಸಿಟ್ ಆಗ್ಬಿಡ್ಬೇಕು. ಬಾಸ್ ಇಲ್ಲೇ ಇಲ್ವಾ? ಅದೇನ್ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಅದು ಸರಿನೇ. ಏನೇ ಆದ್ರೂ ಹಳ್ಳಿಲಿ ಇಷ್ಟೊಂದ್ ದಿನ ಬೇಜಾರಾಯ್ತು ಹೋಗ್ರಪ್ಪ. ಬೇಜಾರ್ ಮಾಡ್ಕೋಬೇಡಿ, ಇಲ್ಲಿ 3 ದಿನ ಅಷ್ಟೇ. ನೋಡಿ, ನಾನು ಕುನಾಬು ಪುರೋಹಿತ ಹತ್ರ ಹೋಗಿದ್ವಿ. ಇನ್ 2 ದಿವಸದಲ್ಲೇ ರಾಧನ್ಗೂ ಕೃಷ್ಣನ್ಗೂ ಮದುವೆ. ನಾಡಿದ್ದು ಮದುವೆ ಇರೋದ್ರಿಂದ ನಾಡೇನೆ ಎಣ್ಣೆ ಶಾಸ್ತ್ರ. ಓಕೆ. ನಾಡಿದ್ದು ಕೃಷ್ಣನ್ ಮದುವೆ, ಅವನ್ಗೆ ಅವತ್ತೇ ಫಸ್ಟ್ ನೈಟು. ನನಗೆ ಈಗ ನೈಟು ಅಂದ್ರೆ ಈಗಲೇ ಫಸ್ಟ್ ನೈಟು. ನೈಟ್ ಆಗ್ಲಿ ಇರ್ರಿ. ಅಯ್ಯೋ, ನಮ್ಗೆ ನೈಟ್ ಅಲ್ಲ, ಏನೇ ಫಸ್ಟ್ ನೈಟು. ನಿಮ್ ಕೂತ್ರಾಗ ಬರ್ತಾಯ ಎಲ್ಲ ನನ್ ಮೇಲೆ. ಈ ಜನ್ಮದಲ್ಲಿ ನಂಗೆ ಫಸ್ಟ್ ನೈಟ್ ಇಲ್ಲ. ಕೃಷ್ಣ ನನ್ ಭಾಗ್ಯ ಎಲ್ಲೇ? ನಿನ್ ಭಾಗ್ಯ ಲೇಡೀಸ್ ವಾರ್ಡ್ ಅಲ್ಲಿ ಸೊಂಟಕ್ಕೆ ಪಟ್ಟಿ ಕಟ್ಕೊಂಡು ಮಲಗಿದಾಳೆ.
ಕಮಂಗಿ ನನ್ ಮಗನೇ, ಮಂಚ ಮುರಿಯೋ ತರ ಎಗ್ರಕ್ ಹೋಗಿದ್ಯಲ್ಲ, ಅದೇನಾಯ್ತು ಮಾತು ಅಂದ್ರೆ ಮಾತಾಡ್ಬೇಡ. ಎಷ್ಟ್ ತಗೋ, ನಾಳೆ ಬಂದು ನೋಡ್ತೀನಿ. ಇಲ್ಲೂ ಮಂಚ ಇದೆ, ಎಗ್ರಕ್ ಹೋಗ್ಬೇಡ. ಮಾತಾಡು ನನ್ ಬಾಧೆ ನನಗೆ ಇವನ್ ಬೇರೆ. ಕೃಷ್ಣ, ಈ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದೆ. ರಾಧನ್ ಮದುವೆ ಮಾಡ್ಕೋತೀಯಾ? ಏನು ಬೈರ ಕೃಷ್ಣನ್ ಹೊಟ್ಟೆಗೆ ಚೂರಿ ಹಾಕದ್ನ? ತಾತನು ಅಣ್ಣನು ಆಸ್ಪತ್ರೆಗೆ ಎತ್ಕೊಂಡೋದ್ರು. ನಮ್ಮ ಮಾವ 10 ವರ್ಷ ನನ್ನ ಹೆಂಡತಿನ ದೂರ ಮಾಡಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಒಡವೆ ಎಲ್ಲ ಹೋದ್ರು ಪರವಾಗಿಲ್ಲ ಸರ್. ದಯವಿಟ್ಟು ಕೃಷ್ಣನ್ ಪ್ರಾಣನ ಉಳಿಸ್ಕೊಡಿ ಸರ್, ಉಳಿಸ್ಕೊಡಿ ಸರ್. ನನ್ನ ಪ್ರಾವಿಡೆಂಟ್ ಫಂಡ್, ಗ್ರಾಚ್ಯುಟಿ ಎಲ್ಲಾ ಬರ್ಕೊಡ್ತೀನಿ ಸರ್. ನಮ್ ಕೃಷ್ಣನ್ ಪ್ರಾಣ ಉಳಿಸಿ ಸರ್. ನಮ್ ತಾತ ಆಸ್ತಿ ಅಂತ 2 ಎಕರೆ ಹೊಲ ಅದೆ, ಅದನ್ನ ಮಾರಾದ್ರೂ ದುಡ್ಡು ತಂದು ಕೊಡ್ತೀನಿ. ನಮ್ ಕೃಷ್ಣನ ಜೀವ ಉಳಿಸ್ಕೊಳ್ಳಿ ಸಾರು. ಹೌದು ಡಾಕ್ಟರ್, ಕೃಷ್ಣ ನಮ್ಮೆಲ್ಲರ ಆಸ್ತಿ, ಅವನು ಖಂಡಿತ ಉಳಿಬೇಕು. ಡಾಕ್ಟರ್ ಸ್ವಾಮಿ, ನಮ್ಮ ಐನಾಗಿರೋ ಅಂತ ರಕ್ತಂ ಕೃಷ್ಣಕ್ಕೆ ಇಚ್ಛೇಸಿ ಎಟ್ಲೈನ ಪ್ರಾಣ ಉಳಿಸ್ಕೊಡಿ ಸ್ವಾಮಿ. ನಾನು 2 ವರ್ಷದ ಸಂಬಳನ ಪೂರ್ತಿಯಾಗಿ ಬರ್ಕೊಟ್ಬಿಡ್ತೀನಿ ಡಾಕ್ಟರ್. ದಯವಿಟ್ಟು ನಮ್ಮ ಕೃಷ್ಣನ್ ಪ್ರಾಣನ ಉಳಿಸಿ ಸರ್. ನೀವ್ ಹೇಳೋ ಯಾವುದೇ ಒಂದ್ರಲ್ಲೂ ಕೃಷ್ಣ ಅವ್ರ ಪ್ರಾಣ ಉಳಿಸೋಕ್ಕಾಗಲ್ಲ. ಅವ್ರ ಸಂಬಂಧಿಗಳಾದ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಈ ಫಾರ್ಮ್ ಸೈನ್ ಮಾಡಿದ್ರೆ ನಾನು ಆಪರೇಷನ್ ಮಾಡಿ ಅವ್ರ ಪ್ರಾಣ ಉಳಿಸ್ಬೋದು. ಡಾಕ್ಟರ್, ಕೃಷ್ಣನ್ ಪರಿಸ್ಥಿತಿ ಹೇಗಿದೆ? ಅವನ್ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಅವ್ರ ಪ್ರಾಣ ಉಳಿಸೋದು ಬಿಡೋದು ಈಗ ಇವ್ರಗಳ ಕೈಲಿದೆ ರಮಣರೇ. ಏನ್ ಹೇಳ್ತಿದ್ರೆ ಡಾಕ್ಟರ್? ಕೃಷ್ಣ ಅವರಿಗೆ ತುರ್ತಾಗಿ ಆಪರೇಷನ್ ಮಾಡ್ಬೇಕು. ಆಪರೇಷನ್ ಮಾಡಿದ್ರೆ ಬದುಕಿದ್ರು ಬದುಕಬಹುದು, ಇಲ್ಲ ನಮ್ಮ ಪ್ರಯತ್ನ ವ್ಯರ್ಥನೂ ಆಗ್ಬಹುದು. ಒಂದ್ ವೇಳೆ ಹೆಚ್ಚು ಕಮ್ಮಿ ಆಗಿ ಅವ್ರ ಪ್ರಾಣ ಹೋದ್ರೆ ಡಾಕ್ಟರ್ ಆಗ್ಲಿ ಆಸ್ಪತ್ರೆ ಆಗ್ಲಿ ಯಾರು ಜವಾಬ್ದಾರ ಅಲ್ಲ ಅಂತ ಈ ಫಾರ್ಮ್ ಅಲ್ಲಿ ಸೈನ್ ಮಾಡ್ಬೇಕು. ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಇವ್ರು ಯಾರು ಈ ಫಾರ್ಮ್ ಸೈನ್ ಮಾಡಕ್ ಹೋಗ್ತಾ ಇಲ್ಲ. ಏನು, ಇದಕ್ಕೆ ಯಾರು ಸೈನ್ ಆಗ್ತಿಲ್ವಾ? ಈಗ ಅರ್ಥ ಆಯ್ತು ಮನುಷ್ಯನ್ ಗುಣ ಏನು ಅಂತ. ಅದೇ ಒಂದ್ ಚೆನ್ನಾಗಿದ್ದಾಗ, ದುಡಿತಿದ್ದಾಗ ನಾ ಮುಂದು ತಾ ಮುಂದು ಅಂತ ಬಂದು ಬಳಗ ಇಲ್ಲ ನೊಣ ಮುತ್ಕೊಂಡ ಹಾಗೆ ಮುತ್ಕೋತಾ ಇರ್ತಾರೆ. ಅದೇ ಅವನಿಗೆ ಆಪತ್ ಬಂದಾಗ ಅವನ್ ಸಹಾಯಕ್ಕೆ ಯಾರು ಇಲ್ವಾ? ನೀವೆಲ್ಲ ಸಂತೋಷವಾಗಿ ನಗನಗ್ತಾ ಇದ್ದಿದ್ದನ್ನು ನೋಡಿ, ವಾ ಎಂತ ಅನ್ಯೋನ್ಯವಾದ ಕುಟುಂಬ ನಮ್ ಕೃಷ್ಣಂದು. ಸದಾ ನಂದಗೋಕಲ್ಲ ಆಗಿರೋ ಈ ಮನೆಗೆ ನನ್ ತಂಗಿನ ಕೊಡ್ತಿದ್ದೀನಲ್ಲ ಅಂತ ಗರ್ವ ಪಡ್ತಿದ್ದೆ. ಆದ್ರೀಗ ನಾಚ್ಕೊಂಡು ತಲೆ ತಗ್ಸೋ ಹಾಗಾಗಿದೆ. ಕೃಷ್ಣ ನಿಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ. ಅಂತ ಒಳ್ಳೆ ಮನುಷ್ಯನಿಗೆ ಇದೇ ನನಗೆ ಕೊಡೋ ಬಳುವಳಿ. ನನ್ನ ತಂಗಿಗೆ ತುಂಬಿದ ಕುಟುಂಬದಿಂದ ಬರೋ ಗಂಡಕ್ಕೆ ಕೊಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೆ. ಆದ್ರೆ ಈ ಕುಟುಂಬ ನೋಡಿದ್ಮೇಲೆ ಯಾರಾದ್ರೂ ಒಬ್ಬ ಅನಾಥನಿಗೆ, ಹೃದಯ ಇರೋ ಮನುಷ್ಯನಿಗೆ ನನ್ನ ತಂಗಿನ ಕೊಡ್ತೀನಿ ಹೊರತು ಇಂಥ ಕುಟುಂಬ ಕೊಡಲ್ಲ ಡಾಕ್ಟರ್, ಇಂಥ ಕುಟುಂಬ ಕೊಡಲ್ಲ. ಡಾಕ್ಟರ್ ಡಾಕ್ಟರ್ ಕೃಷ್ಣಂಗೂ ನಂಗೂ ಯಾವುದೇ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ನಾನೊಬ್ಬ ಮನುಷ್ಯತ್ವದಿಂದ ಸೈನ್ ಆಗ್ತೀನಿ. ಕೊಡಿ ಡಾಕ್ಟರ್. ಹಾಗೂ ಸಂಬಂಧನೇ ಬೇಕು ಅಂದ್ರೆ ಭಾವನಾಗ್ ಸೈನ್ ಆಗ್ತೀನಿ. ಅದು ಆಗಲ್ಲ ಅಂದ್ರೆ ದತ್ತು ಮಗ ಅಂತ ತಿಳ್ಕೊಂಡು ಸೈನ್ ಆಗ್ತೀನಿ. ಕೊಡಿ. ಥ್ಯಾಂಕ್ ಯು. ಕೃಷ್ಣನ್ ಉಳಿಸಿ. ರಾಧಾ, ದಯచేసి ನನಗೆ ಕ್ಷಮಿಸ್ಬಿಡಮ್ಮ. ನಾ ಪರಿಸ್ಥಿತಿ ನೀಗ್ ತಿಳಿಸೇ ಇದೆ. ಹೋಗ್ಲಿ ಬಿಡಿ, ನನ್ನ ಹಣೆ ಬರಹಕ್ಕೆ ನೀವೇರೆ ಏನ್ ಮಾಡೋಕ್ಕಾಗತ್ತೆ. ಸದ್ಯ ನನ್ನ ಕೃಷ್ಣ ಪ್ರಾಣಾಪಾಯದಿಂದ ಪಾರಾಗ್ ಬಂದ್ರೆ ಅಷ್ಟೇ ಸಾಕು. ದೇವ್ರಿದ್ದಾನೆ. ನಾವು ಬಂದಿರೋ ವಿಷಯ ಮುಚ್ಚಿಡೋದ್ರಲ್ಲಿ ಇನ್ನರ್ಥ ಇಲ್ಲ. ನಾನೊಬ್ಬ ಅನಾಥ, ನನ್ನ ಹಿಂದೆ ಮುಂದೆ ದಿಕ್ಕು ದಿಸೆ ಯಾರು ಇಲ್ಲ ಅಂತ ಹೋಗಿ ರಾಧಾಣ್ಣಂಗೆ ಹೇಳ್ಬಿಡ್ತೀನಿ. ಕೃಷ್ಣ, ಅವಸರ ಪಟ್ಟು ಯಾವ ನಿರ್ಧಾರನ ತಗೋಬೇಡ. ಹೌದು ಕೃಷ್ಣ, ಇಷ್ಟ ದಿನನೇ ತಡ್ಕೊಂಡಿದೀವಂತೆ, ಇನ್ನೊಂದಿನ ತಡ್ಕೊ. ತುಂಬಿದ ಕುಟುಂಬದ ಹುಡುಗಿನೇ ಬೇಕು ಅನ್ನೋ ಹಠ ಹೋಗಿ ಒಬ್ಬ ಅನಾಥ ಆದ್ರೂ ಪರವಾಗಿಲ್ಲ ಅಂತ ರಾಮಣ್ಣ ಅವ್ರ ಬಾಯಿಲ್ ಬಂದಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡೋಣ. ಬೇಡ ಕಣ, ಇನ್ಯಾವ ಪ್ಲಾನು ಬೇಡ. కృష్ణప్ప, నేను బాత్రూమ్ కడిగేదాన్నే, కానీ నాకీ సంప్రదాయం గొత్తు.
ఒక్కిత తాళి అనేది కట్టేస్తే వాడు మంచోడు కానీ చెడ్డోడు కానీ అనాథుడు కానీ తుంబిద కుటుంబోడే కానీ గండ అన్సుకున్నోడు జత్లో తల వంచుకొని సంసారం చేసుకొని పోయేదే మా ಸ್ತ್ರೀ ಧರ್ಮಮಪ್ಪ. ಕರೆಕ್ಟ್. ಸುಂದ್ರಿ ಹೇಳ್ತಿರೋದು 100% ಕರೆಕ್ಟ್. ಒಂದ್ಸಾರಿ ತಾಳಿ ಕಟ್ಟಿದ ಮೇಲೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಅಣ್ಣ ಆಗ್ಲಿ ಯಾರು ಏನು ಮಾತಾಡಕ್ಕಾಗಲ್ಲ. ಅದಕ್ಕೆ ರಮೇಶ, ಕೃಷ್ಣ ರಾಧನ್ ಕಿಡ್ನಾಪ್ ಮಾಡ್ಕೊಂಬ ಅಂತ ಹೇಳಿದ್ದು ನಮ್ಮಿಬ್ಬರು ತಾನೆ? ಹೌದು. ರಾತ್ರಿ ಮುಹೂರ್ತ ಇಡಿಸಿ ದೇವಸ್ಥಾನದಲ್ಲಿ ತಾಳಿ ಕಟ್ಸೋಕೆ ನಮ್ಮಿಬ್ಬರು ತಾನೇ ಹೇಳಿದ್ದು. ಮತ್ತೆ ರಾಧನ್ ಬೇರೆ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ತಾವು ಶಬಾಷ್ ಅನ್ನಿಸ್ಕೊಳ್ಳೋದಿಕ್ಕೆ ಟೆನ್ನಿಸ್ಸು ಹೊನ್ನೊಳ್ಳಿ ಇಬ್ರು ಆ ಹುಡುಗಿನ ಎತ್ಕೊಂಡು ಹೋಗ್ತಿರ್ಬೇಕು. ಹೌದೌದು, ಬಾರ ನೋಡೋಣ. ಮದ್ವೆ ಎಣ್ಣೆ ಇನ್ನೂ ಬಂದಿಲ್ವಲ್ಲಪ್ಪ, ಬೇಗ ಬಂದಿದ್ರೆ ನಾನು ಬೇಗ ತಾಳಿ ಕಟ್ಸಿ ಹೋಗ್ಬೋದಿತ್ತು. ಐನೋರೆ, ನೀವ್ ಆರಾಮಾಗಿ ಪಾಚಳಿ. ಹೆಣ್ಣು ಬಂದ ತಕ್ಷಣ ಕೂರ್ಸಿ ನಿಮ್ಮನ್ನ ತಟ್ಟಿ ಎಬ್ಬಿಸ್ತೀನಿ, ಸರಿನಾ? ಓ, ಅದು ಒಂಥರ ಒಳ್ಳೆ ಕೆಲಸ ಬಿಡು. ರಾಧನ್ ಕರ್ಕೊಂಡ್ ಬರ್ತೀನಿ ಅಂತ ಜನಾರ್ದನ್ ರಮೇಶ್ ಹೋದವರು ಇಷ್ಟದಾದ್ರೂ ಬರ್ಲಿಲ್ವಲ್ಲ? ಟೆನ್ಷನ್ ಮಾಡ್ಕೋಬೇಡ ಕೃಷ್ಣ, ಟೇಕ್ ಇಟ್ ಈಸಿ, ಬಂದೇ ಬರ್ತಾರೆ. ಪಾಪ ಅವ್ರಿಗೇನ್ ತೊಂದರೆ ಆಗಿದೆಯೋ ಏನೋ, ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಹೇಳ್ರಿ, ಹೆಣ್ಣು ಬಂದಾಯ್ತು, ಮಂತ್ರ ಹೇಳ್ರಿ. ಹಂಗಾರೆ ಬೇಗ ತಾಳಿ ಕಟ್ಬಿಡು ಮಾಂಗಲ್ಯ ಅಂತ ಪ್ರಜ್ಞೆ ತಪ್ಪಿರೋ ಹುಡುಗಿಗೆ ತಾಳಿ ಕಟ್ತಾರೇನ್ರಿ? ಹೆಣ್ಣು ಕಟ್ತಂಗಲ್ವೇನ್ರಿ? ಅಣ್ಣ, ಅವಳು ಎಚ್ಚರ ಆಗೋಷ್ಟಿಗೆ ಏನಾದ್ರು ಎಡವಟ್ ಆಗ್ಬಿಟ್ರೆ? ಏಯ್, ನೀನ್ ಸುಮ್ಕಿರೋ. ಈಗ ಇವಳು ಈ ಬೈರನ್ ಭದ್ರಕೋಟೆ ಒಳಗಡೆ ಅವಳೆ. ಈ ಭದ್ರಕೋಟೆ ಒಳಗಡೆ ಒಂದ್ ಒಣ ಸುಳಿಯಕ್ಕಿಲ್ಲ. ಏನ್ ಆಶ್ಚರ್ಯ, ಇಬ್ರು ಹಿಂಗ್ ಬಿದ್ಯಾರಲ್ಲ, ಯಾರಿರ್ಬೋದು? ನೋಡ ಗೊತ್ತಾಗತ್ತೆ ಯಾರು. ಅರೆ, ಜನಾರ್ದನ್ ಸರ್, ರಮೇಶ್ ಸರ್. ಸರ್ ಸರ್, ದೇವಸ್ಥಾನದ ಹತ್ರ ಏನ್ ಅನಾಹುತ ನಡೀತಿದೋ ಏನೋ, ಮೊದಲು ನಡಿ. ಕೃಷ್ಣ ಕೃಷ್ಣ, ರಾಧಾ ಓಡ್ತಾ ಇದ್ದಾಳೆ.
ಬೆನ್ನು ಇಲ್ಲೂ ಬಂದ ಸರ್ ಸರ್ ಇವನು ಬೇರೆ ಒಂದು ఈ పులి వేషం వేసుకున్నాడా ఉండవయ్యా అటు కుస్తీ చేస్తావా రా ఇప్పుడు రాయా నా దగ్గర వస్తావా దెబ్బలాటికి చీప్ తిక్కు కొట్టానంటే ఎలా ఉంటుంది ತಾಳಿ ಕಟ್ಟು ಸರ್. ಕುನಾಬು ಎಲ್ಲಾ ವಿಷಯನೂ ಹೇಳ್ದ. ಇಂಥ ಸ್ನೇಹಿತರನ್ನ ಪಡೆದಿರೋದು ನಿನ್ನ ಅದೃಷ್ಟ. ಸ್ವಂತ ಅಣ್ಣ ತಮ್ಮಂದ್ರೆ ಇಷ್ಟೊಂದು ಅನ್ಯೋನ್ಯತೆಯಿಂದ ಇರೋದಿಲ್ಲ. ಆದ್ರೆ ನಿನ್ ಸ್ನೇಹಿತರು ಇಷ್ಟೊಂದು ಅನ್ಯೋನ್ಯತೆಯಿಂದ ಇರೋದು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಶತಂ ಮಾಂಗಲ್ಯ ಧಾರಣ ಸುಪ್ರತಿಷ್ಠಿತಮಸ್ತು ಶುಭಮಸ್ತು. ಓ ಬಂಗಾರಮ್ಮ, ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನನ್ ಪೆನ್ನು ಪೆನ್ನ ಅಯ್ಯೋ ನನ್ನ ಮಗನ ಊರ್ಗೂರಿ ಹಾಕೊಂಡು ಉರಿತಾ ಇದ್ರೆ ಮುದುಕಿ ಕುಂತ ಹುಡ್ತಿದ್ದಂತೆ. ಅಂತೂ ನಮ್ಮ ರಾಧಾಕೃಷ್ಣರ ಗಲಾಟೆ ಮದುವೆ ಮುಗೀತು. ಅದಾಗೆ ಟೆನ್ನಿಸ್ ಅಲ್ಲಿ